ಒನ್ ವೇನಲ್ಲಿ ಬಂದಂತಹ ವ್ಯಕ್ತಿ ಡಿಸಿಗೆ ಆವಾಜ್ ಹಾಕಿರುವಂಥದ್ದು. ಒನ್ ವೇ ಅಲ್ಲಿ ಯಾಕೆ ಬಂದಿದ್ದೀರಾ ಅಂತ ಹೇಳಿ ಡಿಸಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದರೆ ಡಿಸಿಗೆನೆ ಆ ವ್ಯಕ್ತಿ ಆವಾಜ್ ಹಾಕಿರುವಂಥದ್ದು. ಅದನ್ನ ಕೇಳೋದಕ್ಕೆ ನೀನ್ ಯಾರೋ ಅಂತ ಹೇಳಿ ಡಿಸಿಗೆ ಆವಾಜ್ ಹಾಕುತ್ತಾರೆ. ದಾವಣಗೆರೆಯ ರಿಂಗ್ ರಸ್ತೆಯಲ್ಲಿ ಜಿಲ್ಲಾಧಿಕಾರಿಗೆ ಈ ರೀತಿಯಾಗಿ ಧಮಕಿ ಹಾಕಲಾಗಿದೆ. ತಮಗೆ ಆಗಿರತಕ್ಕಂತಹ ಅನುಭವವನ್ನ ದಾವಣಗೆರೆಯ ಡಿಸಿ ಗಂಗಾಧರ ಸ್ವಾಮಿ ಹಂಚಿಕೊಂಡಿದ್ದಾರೆ. ರಸ್ತೆ ಸುರಕ್ಷತಾ ನಿಯಮ ಪಾಲಿಸುವಂತೆ ಸಾರ್ವಜನಿಕರಲ್ಲಿಯೂ ಕೂಡ ಇವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಹಳ ಮುಖ್ಯವಾದ್ದು ಏನಕ್ಕೆ ಕರೆದೆ ತಮಗೆ ಅಂತ ಹೇಳಿದ್ರೆ, ಈಗ ನಮ್ಮ ಜಿಲ್ಲೆಯಲ್ಲಿ ತಮಗೆ ಗೊತ್ತಿದೆ, ನಾವು ರೋಡ್ ಸೇಫ್ಟಿ ಮೀಟಿಂಗನ್ನು ಮೇಲೆ ಮಾಡಿದ್ವಿ. ಸಾಕಷ್ಟು ಸಂಖ್ಯೆಯ ರೋಡ್ ಆಕ್ಸಿಡೆಂಟ್ಸು ಮತ್ತು ಡೆತ್ಸು ಕಡಿಮೆ ಆಗಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಆದರೂ ನಾನು ಬೆಳಗ್ಗೆ ಇಲ್ಲಿ ಹೋಗ್ಬೇಕಾದ್ರೆ ಸೈಕಲಲ್ಲಿ ಎದುರುಗಡೆ ಬರ್ತಾರೆ. ಈಗ ನಾವು ಸೈಕಲಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತೀವಿ, ಸ್ಕೂಟ್ರಲ್ಲಿ ಆಪೋಸಿಟ್ ಅಂದರೆ ಒನ್ ವೇನಲ್ಲಿ ನುಗ್ತಾರೆ. ಕೆಲವು ಸಾರಿ ಬಸ್ ಅಡ್ಡ ನಿಂತಿರುತ್ತೆ, ಇಲ್ಲಿ ಎಡಗಡೆ ಸೈಡಲ್ಲಿ ಸೀದಾ ಎದುರುಗಡೆ ಬರ್ತಾರೆ. ಸೊ ಎದುರುಗಡೆ ಬಂದಾಗ ಏನಾಗುತ್ತೆ, ನಾವೇನಾದರೂ ಸ್ವಲ್ಪ ಬಲಗಡೆಗೆ ಹೋದರೆ ಹಿಂದೆಗಡೆಯಿಂದ ಏನು ಗಾಡಿ ಬರ್ತದೆ ನಮಗೆ ಗೊತ್ತಾಗೋದಿಲ್ಲ. ಸೊ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. ಸೊ ನಾನು ಬೆಳಗ್ಗೆ ಏನಪ್ಪ ನೀನು ಹಿಂಗೆ ಬರ್ತಾ ಇದ್ದೀನಿ, ನೀನು ಯಾವನೋ ಕೇಳೋನು ಅಂತ ಅಂದ. ಇದೇ ಪದವನ್ನು ಹೇಳ್ದ. ಆಯಿತು, ನೀನು ಯಾವನು ಕೇಳೋನು ಹೇಳ್ತೀನಿ ಅಂತ ಹೇಳಿ ನಾನು ಮಾಹಿತಿನ ಅವ್ರ ಫೋಟೋ ತೆಗೆದುಕೊಂಬಂದಿದ್ದೀನಿ. ಇವತ್ತು ಅವ್ರ ಮೇಲೆ SP ಅವ್ರಿಗೆ ಕಳಿಸಿದ್ದೀನಿ, ಕ್ರಮ ಕೈಗೊಳ್ತೀವಿ. ಸೊ ನಿಮ್ಮ ಮುಖಾಂತರ ನಾನು ಎಲ್ಲ ಜನತೆಗೆ ಕೇಳೋದು, ದಯಮಾಡಿ ಒನ್ ವೇನಲ್ಲಿ ಬರ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಬೇಕು ಅಂತ ತಮ್ಮ ಮುಖಾಂತರ ಹೋಗಬೇಕು. ಯಾಕೆಂದರೆ ಆಕ್ಸಿಡೆಂಟ್ ಆದರೆ ತಲೆಗೆ ಹೆಲ್ಮೆಟ್ಟು ಇರೋದಿಲ್ಲ. ಈವನ್ ಸೈಕಲ್ ಮೇಲಿಂದ ಕೆಳಗಡೆ ಬಿದ್ದರೂ ಕೂಡ ಬರೀ ತಲೆಗೆ ನಾನು ಏಟಾಯಿತು ಅಂದರೆ ವೆರಿ ಡೇಂಜರಸ್, ವೆರಿ